ಮಂಗಳೂರು ಬ್ಯಾಂಕ್ನಲ್ಲಿ ಬರೋಬ್ಬರಿ 12 ಕೋಟಿಯನ್ನು ಲೂಟಿ ಮಾಡಲಾಗಿದೆ. ಹೆಂಗೆ ಮಾಡಿದ್ರು ಏನು ಎತ್ತ ಅನ್ನೋದು ಎಲ್ಲವೂ ಕೂಡ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಇದು ಪ್ರಮುಖ ಸುದ್ದಿ ಕೂಡ ಆಗಿದೆ. ಪಿಸ್ತೂಲು ತಲ್ವಾರನ್ನ ತೋರಿಸಿ ಉಳ್ಳಾಲದ ಸಹಕಾರಿ ಬ್ಯಾಂಕ್ನಲ್ಲಿ 5 ಮುಸುಕುಧಾರಿಗಳು ಅಟ್ಟಹಾಸ ಮೆರೆದಿರುವಂಥದ್ದು. 5 ನಿಮಿಷದಲ್ಲಿ ಚಿನ್ನ ಹಣ 3 ಗೋಣಿ ಚೀಲಕ್ಕೆ ತುಂಬಿಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಕೇರಳಕ್ಕೆ ಪರಾರಿಯಾಗಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ATMಗೆ ಹಣ ತುಂಬಿಸುವಂಥ ವಾಹನ ಸಿಬ್ಬಂದಿಯನ್ನ ಹಾಡಹಗಲೇ ಶೂಟೌಟ್ ಮಾಡಿ ಹಣ ಸಮೇತ ಪರಾರಿಯಾದಂಥ ಘಟನೆ ಬೀದರ್ನಲ್ಲಿ ನಡೆದ ಮಾರನೇ ದಿನವೇ ಈ ಘಟನೆ ಮಂಗಳೂರಿನ ಸಮೀಪದ ಉಳ್ಳಾಲದಲ್ಲಿ ನಡೆದಿರುವಂಥದ್ದು. ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಬ್ಯಾಂಕ್ನ ದರೋಡ. 12 ಕೋಟಿ ಅಂದರೆ ಯೋಚನೆ ಮಾಡಿ. 12 ಕೋಟಿಯನ್ನು ಈ ಅಕ್ಕಿ ಮೂಟೆನೋ ಅಥವಾ ಇನ್ಯಾವುದೋ ಗೋಧಿ ಮೂಟೆನೋ ತುಂಬ್ಕೊಂಡು ಹೋದಂಗೆ ಗೋಣಿ ಚೀಲದಲ್ಲಿ ತುಂಬ್ಕೊಂಡು ಹೋಗಿದ್ದಾರೆ ದುಡ್ಡನ್ನ. ಹೇಗೆ ನಡೀತು, ಹೇಗೆ ಪ್ಲ್ಯಾನ್ ಮಾಡಿದ್ರು, ಈ ಪ್ಲ್ಯಾನ್ನ ವರ್ಕೌಟ್ ಹೆಂಗಾಯಿತು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ ನೋಡಿ. ಇದು ಶುಕ್ರವಾರ ಮಧ್ಯಾಹ್ನದ ವೇಳೆ ಉಳ್ಳಾಲ ತಾಲೂಕಿನ KC ರೋಡ್ನ ಕೋಟೆಕಾರ್ ಸೇವಾ ಸಹಕಾರಿ ಸಂಘದ ಬ್ಯಾಂಕ್ಗೆ ನುಗ್ಗಿದಂಥ 5 ಮಂದಿ ಮುಸುಕುಧಾರಿ ದರೋಡೆಕೋರರು ಬ್ಯಾಂಕ್ ಸಿಬ್ಬಂದಿಗೆ ಪಿಸ್ತೂಲು ತಲ್ವಾರು ಇದೆಲ್ಲವನ್ನು ತೋರಿಸಿದ್ದಾರೆ. ಅಂದಾಜು ಒಂದು 12 ಕೋಟಿನ ಎತ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ಚಿನ್ನಾಭರಣ 5 ಲಕ್ಷ ನಗದು ಎಲ್ಲವನ್ನು ಕೂಡ ಇಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಇದು ಕೂಡ ಕೇವಲ 5 ನಿಮಿಷದಲ್ಲಿ ಹಿಂಗೆ ಬಂದರು, ಹಂಗೆ ದರೋಡೆ ಮಾಡಿದ್ರು, ಹೋದರು. ಸೊ ಹೆಂಗಾಯಿತು, ಯಾರಿಗೂ ಗೊತ್ತಾಗಲೇ ಇಲ್ವಾ ಅಂತಂದರೆ ಸೌಂಡೇ ಬಂದಿಲ್ಲ, ಸೌಂಡೇ ಬರೋದೇ ರೀತಿಯಲ್ಲಿ ದರೋಡೆ ಮಾಡಿರೋದು. ಟೈಮ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವ ಟೈಮಿಗೆ ನಾವು ಬ್ಯಾಂಕ್ ಒಳಗೆ ಹೋಗಬೇಕು, ಬ್ಯಾಂಕ್ ಒಳಗೆ ನುಗ್ಗಬೇಕು ಅನ್ನೋದನ್ನ ನೋಡ್ಕೊಂಡಿದ್ದಾರೆ. ಈ ಒಳ್ಳೆ ಟೈಮಲ್ಲಿ ಲೂಟಿ ಮಾಡಿರೋದು ಹೆಂಗೆ ಸಹಕಾರಿ ಆಗಿದೆ ಈ ದರೋಡೆಕೋರರಿಗೆ. ಟೈಮ್ ಕೂಡ ಹೆಂಗೆ ಸಹಕಾರಿ ಆಗಿದೆ ಅಂದರೆ ಶುಕ್ರವಾರ CM ಸಿದ್ದರಾಮಯ್ಯನವರು ಮಂಗಳೂರಿಗೆ ಭೇಟಿ ನೀಡಿದರು. ಹಾಗಾಗಿ ಅವ್ರ ಭದ್ರತೆಗೆ ಅಂತ ಉಳ್ಳಾಳದ ಪೊಲೀಸರು ಸೇರಿದಂತೆ ಮಂಗಳೂರಿನ ಎಲ್ಲ ಪೊಲೀಸರು ಅಲ್ಲಿಗೆ ಭದ್ರತೆಗೆ ಅಂತ ಕಳಿಸಿದ್ರು. ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದು ಉಳ್ಳಾಲದಲ್ಲಿ ಕೇವಲ 1-2-3 ಜನ ಇದ್ರೇನೋ ಅಷ್ಟೇನೆ. ಅವರು ಇನ್ನೆಲ್ಲಿ ಭದ್ರತೆಗೆ ಅಂತ ಹೋಗಿದ್ರೋ ಗೊತ್ತಿಲ್ಲ. ಸೊ ಪೊಲೀಸರು ಯಾರೂ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಇನ್ನೊಂದು ಈ ಬ್ಯಾಂಕ್ನ ದರೋಡೆ ಆಗಿದೆಯಲ್ಲ, ಈ ಪ್ರದೇಶ ಬಂದು ಮುಸ್ಲಿಂ ಜನಾಂಗದವರು ಹೆಚ್ಚಿರುವಂಥ ಪ್ರದೇಶ. ಇಲ್ಲಿ ಹೆಚ್ಚಿನದಾಗಿ ಮುಸ್ಲಿಂ ಜನಾಂಗದವರು ಇದ್ದಾರಂತೆ ಈ ಏರಿಯಾದಲ್ಲಿ. ಶುಕ್ರವಾರ ಆಗಿರೋದ್ರಿಂದ ಎಲ್ಲ ನಮಾಜಿಗೆ ಹೋಗಿದ್ದಾರೆ. ಇನ್ನು ಹೆಣ್ಮಕ್ಳು ಏನಾದರೂ ಮನೇಲಿದ್ದರೆ ಇರ್ತಾರೆ. ಬಟ್ ಯಾರು ಕೂಕೊಂಡು ಇಲ್ವಲ್ಲ, ಕಾಪಾಡಿ ಕಾಪಾಡಿ ಅಂತ ಕೂಗೂ ಇಲ್ಲ, ಯಾವುದೇ ಗನ್ ಶೂಟೌಟ್ ಆಗಿರೋ ಸೌಂಡು ಕೇಳಿಸಿಲ್ಲ, ಏನಾಗಿಲ್ಲ. ಹಾಗಾಗಿ ಹೆಣ್ಮಕ್ಳು ಯಾರು ಮನೆಯಿಂದ ಹೊರಗೆ ಬಂದಿಲ್ಲ. ಇನ್ನೂ ಒಂದು ದುರದೃಷ್ಟ ಅಂತಂದರೆ ಬ್ಯಾಂಕ್ನಲ್ಲಿದ್ದಂಥ CCTV ಇತ್ತಲ್ಲ, ಆ CCTV ವಯರ್ ಏನೋ ಇಲಿ ಕಚ್ಚಿಬಿಟ್ಟಿತ್ತಂತೆ. ಹಾಗಾಗಿ ರಿಪೇರಿಗೆ ಅಂತ ಅವತ್ತು ಬೆಳಗ್ಗೆನೇ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ CCTV ಇಲ್ಲ, ಹೊರಗಡೆದು ಯಾವುದೋ ಒಂದಷ್ಟು ವಿಜುವಲ್ಸ್ ಸಿಕ್ಕಿದೆ. ಹಿಂಗೆ ಬಂದಿರೋದು ನೋಡಿ, ನೀವು ಆ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ. 3 ಜನ ಕೈ ಬೀಸ್ಕೊಂಡು ಬಂದಿದ್ದಾರೆ. ಒಬ್ರು ಕೈಲೇನೋ ಒಂದು ಚೀಲನೋ ಏನೋ ಇದ್ದಂಗಿದೆ, ಕೈಯಲ್ಲಿ ಗೋಣಿ ಚೀಲ ಇರೋದು. ಸೊ ಹಿಂಗೆ ಆರಾಮಾಗಿ ಬಂದಿದ್ದಾರೆ. ಬ್ಯಾಂಕ್ ಒಳಗೆ ಇಷ್ಟು ಸಲೀಸಾಗಿ ಹೋದರೆ ಯಾರಿಗೆ ಡೌಟ್ ಬರುತ್ತೆ ಹೇಳಿ. ಅಲ್ಲಿ ವೆಹಿಕಲ್ಸೂ ಅಂಥದ್ದೇನು ಹೇಳ್ಕೊಳ್ಳುವಂಥದ್ದು ಓಡಾಡ್ತಾ ಇಲ್ಲ. ಸೊ ಇಂಥ ಟೈಮನ್ನು ನೋಡಿಯೇ ಬ್ಯಾಂಕ್ಗೆ ನುಗ್ಗಿ ದೋಚಿರುವಂಥದ್ದು. ತಳವಾರೆಲ್ಲ ತೋರಿಸಿದ್ರಂತೆ, ಹೆದರಿಸಿದ್ರಂತೆ, ಏನೇನಿದೆ ಎಲ್ಲ ತುಂಬಿಕೊಡ್ಬೇಕು ಅಂತ ಹೇಳಿದ್ರಂತೆ. ಪಾಪ ಬ್ಯಾಂಕ್ ಸಿಬ್ಬಂದಿ, ಯಾಕಂದರೆ ಹಿಂದಿನ ದಿನವೇ ಬೀದರ್ನಲ್ಲೂ ಕೂಡ ಆಗಿತ್ತಲ್ವ ಶೂಟೌಟು, ಸತ್ತು ಹೋಗಿದ್ರು. ಹಾಗಾಗಿ ನಮ್ಮನ್ನು ಸಾಯಿಸ್ಬಿಡ್ತಾರೆ ಅಂತ ಅವರು ಕಿಮಕ್ ಅಂತ ಸೌಂಡೇ ಮಾಡಿಲ್ಲ, ಸಲೀಸಾಗಿ ಎಲ್ಲನೂ ದೋಚ್ಕೊಂಡು ಹೋಗಿದ್ದಾರೆ. ಇದಕ್ಕೇನೋ CM ಗರಂ ಆಗಿದ್ದಾರಂತೆ. ಏನಂತ ಗರಂ ಆಗಿದ್ದಾರೆ ಅಂತ ಅಂದರೆ ಸಮಗ್ರ ಮಾಹಿತಿಯನ್ನು ಪಡ್ಕೋಬೇಕು ಅಂತೆಲ್ಲ ಹೇಳಿದಾರಂತೆ. ನೀವೆಲ್ಲ ಇದ್ದು ಯಾಕೆ ಹಿಂಗಾಯಿತು ಅಂತ ಕೇಳಿದಾರಂತೆ. ಆರೋಪಿಗಳು ಸಲೀಸಾಗಿ ತಪ್ಪಿಸ್ಕೊಂಡು ಹೋಗಿದ್ದು ಹೇಗೆ ಅಂತ ಕೇಳಿದ್ರಂತೆ. ಎಷ್ಟು ಟೋಲ್ಗಳನ್ನು ದಾಟಿ ಹೋಗಿದ್ದಾರೆ, ನೀವು ಟೋಲ್ಗಳನ್ನು ಯಾಕೆ ಬಿಗಿಗೊಳಿಸಿಲ್ಲ ಅಂತ ಗರಂ ಆಗಿದ್ದಾರಂತೆ. ಟೋಲ್ನಲ್ಲೆಲ್ಲ ಚೆಕ್ ಮಾಡಬೇಕಲ್ಲ, ಯಾಕೆ ನೀವು ಬಿಗಿಗೊಳಿಸಿಲ್ಲ ಅಂತ ಕೇಳ್ಕೊಂಡು ಹೋಗಿದ್ದಾರೆ. ಇನ್ನು ಈಗಾಗಲೇ ಬೀದರ್ ATM ಹಣ ಲೂಟಿ ಮಾಡಿದ್ದ ಬಿಹಾರಿ ಗ್ಯಾಂಗ್ ಅಂತ ಹೇಳಲಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ ಆಗಿದೆ. ಬೀದರಲ್ಲಿ ದರೋಡೆ ಮಾಡಿದ 2 ಗುರುತನ್ನು ಪತ್ತೆ ಹಚ್ಚಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಏನು ಹೇಳಿದ್ದಾರೆ. ಬಟ್ ಈ ಘಟನೆಗಳನ್ನು ನೋಡಿದಾಗ ರಾಜ್ಯದ ಜನತೆಯಲ್ಲೂ ಕೂಡ ಒಂದು ಆತಂಕ, ಬ್ಯಾಂಕ್ನ ಉದ್ಯೋಗಿಗಳಲ್ಲೂ ಕೂಡ ಆತಂಕ, ATMಗೆ ಹಣ ತುಂಬೋರಲ್ಲೂ ಕೂಡ ಆತಂಕ. ಹಿಂಗಾಗ್ಬಿಟ್ರೆ ಹಾಡಹಗಲೇ ಆರಾಮಾಗಿ ಸಲೀಸಾಗಿ ಬಂದು ದರೋಡೆ ಮಾಡಿದ್ರೆ ಕಥೆ ಏನು? ಸ್ವಲ್ಪ ಕಾನೂನು ಸುವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಅನಿಸ್ತಾ ಇದೆ.